ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಕೆ ಇ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ರಿಲೀಸ್ ಮಾಡಿದಾಗಿಂದ ತುಂಬ ಜನಕ್ಕೆ ತುಂಬ ರೀತಿ ಡೌಟ್ಸ್ ಇದೆ. ಸೊ ನಾನು ನೋಡಿದೆ ಬೇರೆ ಚಾನಲಲ್ಲಿ ಕಮೆಂಟ್ಸ್ ಎಲ್ಲ. ಇದು ನಮ್ಮ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಆಪ್ಷನ್ ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದ್ರೆ ನಾನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಿಂದ ಏನೆಲ್ಲ ಯೂಸ್ ಇರುತ್ತೆ, ನಾವು ಏನೆಲ್ಲ ವೆರಿಫೈ ಮಾಡ್ಕೋಬೇಕು. ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲ ಅಂದರೆ ನಿಮ್ಮ ಕಂಪ್ಲೀಟ್ ಆಪ್ಷನ್ಟನ್ನ ಇನ್ನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಿಮ್ಮ ಈ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನೆಲ್ಲ ಡೀಟೇಲ್ಸ್ನ ನೀವು ಕರೆಕ್ಟಾಗಿ ನೋಟಿಸ್ ಮಾಡಬೇಕು. ಮತ್ತು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ನನ್ನ ಕೋಟಾ ಎಲ್ಲ ಕ್ಲೈಮ್ ಆಗಿಲ್ಲ, ಅಂದರೆ ಈಗ SNQ ಕೋಟಾ ಮತ್ತು ರೂರಲ್ ಕೋಟಾ ಮತ್ತು ಇನ್ನೊಂದಷ್ಟು ಕೋಟಾ ಇದೆಯಲ್ಲ, ಇಲ್ಲೆಲ್ಲ ನೋ ಅಂತ ಇದ್ದರೆ ಅವರೆಲ್ಲ ಏನು ಮಾಡಬೇಕು ಅಂತ ಈ ವಿಡಿಯೋದ ನಾನು ಸೊಲ್ಯೂಷನ್ನ ಕೊಡ್ತೀನಿ. ಆದ್ದರಿಂದ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ವಾಟ್ಸಪ್ ಚಾನಲ್ಗೂ ಜಾಯ್ನ್ ಆಗಿ. ಇನ್ನು ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ತುಂಬ ಜನಕ್ಕೆ ಡೌಟ್ ಇರೋದು, ನಾವು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮತ್ತೆ ಹೊಸದಾಗಿ KE ಹತ್ರ ಹೋಗಿ ಅಥವಾ ಯಾವುದೋ ಕಾಲೇಜ್ಗೆ ಹೋಗಿ ವೆರಿಫೈ ಮಾಡಿಸ್ಬೇಕಂತ ತುಂಬ ಜನಕ್ಕೆ ಡೌಟ್ ಇದೆ. ಸೊ ಅದನ್ನು ಕ್ಲಾರಿಫೈ ಮಾಡೋದಾದರೆ, ನೀವು ಎಲ್ಲಿಗೂ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆಲ್ಲ ಅಂದರೆ ಈಗ 1 ವರ್ಷನಾದರೂ ನೀವು ಕರ್ನಾಟಕದಲ್ಲಿ ಓದಿದರೆ ನೀವು ಕ್ಲಾಸ್ ಎಗೆ ಸೇರ್ತೀರಾ. ಸೊ ಕ್ಲಾಸ್ ಎ ಪ್ರತಿಯೊಬ್ಬರಿಗೂ ಕ್ಲಾಸ್ ಎ ಮತ್ತು ಕ್ಲಾಸ್ ವೈ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ KE ಅವರು ರಿಲೀಸ್ ಮಾಡಿದ್ದಾರೆ. ಯಾರಿಗೆ ಈಗ ಫಿಸಿಕಲಿ ಡಿಸೇಬಲ್ ಇರ್ತಾರೆ, ಅಂದರೆ ಈಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ಸ್ಪೆಷಲ್ ಕ್ಯಾಟಗರಿ, ಇವ್ರು ಮಾತ್ರ ಒಂದು ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂದರೆ ವೆರಿಫೈ ಮಾಡಿಸ್ಬೇಕಾಗುತ್ತೆ. ಇನ್ನು ಮಿಕ್ಕಿದೆಲ್ಲರಿಗೂ KE ಅವರು ಆನ್ಲೈನಲ್ಲಿ ವೆರಿಫೈ ಮಾಡಿದ್ದಾರೆ, ನೀವೇನು ಹೊರೆಯೋಗೋ ಅವಶ್ಯಕತೆ ಇಲ್ಲ. ಇನ್ನು ಡೈರೆಕ್ಟಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಮೇಯ್ನಾಗಿ ನೋಟಿಸ್ ಮಾಡಬೇಕಾಗಿರೋದು ನಿಮ್ಮ ಫೋಟೋ ಸರಿಗಿದೆಯಾ, ಮತ್ತು ಇಲ್ಲಿ ಆಪ್ಷನ್ ಎಂಟ್ರಿ CT ನಂಬರ್ ಅಂತ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಈ ಒಂದು ನಂಬರ್ನ ನೀವು ಯಾರಿಗೂ ಶೇರ್ ಮಾಡಿಬಿಡಿ, ಯಾಕಂದರೆ ಇದೊಂದಿತ್ತು ಅಂತ ಹೇಳಿದ್ರೆ ನಿಮ್ಮ ಕಂಪ್ಲೀಟ್ ಆಪ್ಷನ್ ಎಂಟ್ರಿನ ಅವರು ಚೇಂಜ್ ಮಾಡಿಬಿಡ್ಬೋದು. ಸೊ ಈ ಒಂದು ನಂಬರ್ ಇದೆಯಾ ಅಂತ ನೋಡ್ಕೊಳ್ಳಿ. ಇದಾದಮೇಲೆ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ನಿಮ್ಮ CT ನಂಬರು ಮತ್ತು ನಿಮ್ಮ ನೇಮು, ಫಾದರ್ ನೇಮ್, ಮದರ್ ನೇಮು, ಜೆಂಡರು, ಈ ರೀತಿ ಸಿಂಪಲ್ ಡೀಟೇಲ್ಸು ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಇದರಲ್ಲೇನು ಜಾಸ್ತಿ ಚೇಂಜಸ್ ಇರಲ್ಲ. ನೆಕ್ಸ್ಟು ಮೇಯ್ನಾಗಿ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಾಸ್ ಎ ಅಂತ ಇರಬೇಕು. ಕರ್ನಾಟಕದಲ್ಲಿ ಓದಿರೋರಿಗೆ ಕ್ಲಾಸ್ ಎ ಅಂತ ಇರುತ್ತೆ. ಇನ್ನು ನೆಕ್ಸ್ಟ್ ಮೇಯ್ನಾಗಿ ತುಂಬ ಇಂಪಾರ್ಟೆಂಟು, ಇಲ್ಲಿ ಕ್ಯಾಟಗರಿ ನೀವು ಯಾವ ಕ್ಯಾಟಗರಿ ಬರ್ತೀರಾ ಅದೇ ಇರಬೇಕಿಲ್ಲಿ. ಅಂದರೆ ನಿಮ್ಮ ಸ್ಪೆಷಲ್ ಕ್ಯಾಟಗರಿ, ಈಗ ನೋಡಿ GMಗೂ 2Aಗೂ ತುಂಬ ಡಿಫ್ರೆನ್ಸ್ ಇದೆ. ಆದ್ದರಿಂದ ನಿಮಗೆ ಸ್ಪೆಷಲ್ ಕ್ಯಾಟಗರಿ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ. KE ಅವರು ಫರ್ದರ್ ಒಂದು ನೋಟಿಸ್ನ ರಿಲೀಸ್ ಮಾಡ್ತಾರೆ ಇದ್ರ ಬಗ್ಗೆ. ಸೊ ಇಲ್ಲೇನಾದ್ರು ತಪ್ಪಿದರೆ ನೀವು KE ಆಫೀಸ್ಗೋ ಅಥವಾ ಆನ್ಲೈನಲ್ಲಿ ಯಾವ ರೀತಿ ಹೇಳ್ತಾರೋ ಆ ರೀತಿ ಚೇಂಜಸ್ನ ಮಾಡ್ಕೋಬೋದು. ನೆಕ್ಸ್ಟು ಕ್ಯಾಶ್ ನೇಮು ತುಂಬ ಜನಕ್ಕೆ ಪ್ರತಿಯೊಬ್ರಿಗೂ ಕ್ಯಾಶ್ ನೇಮ್ ತೋರಿಸ್ತಾ ಇಲ್ಲ. ಸೊ ನಿಮ್ಮದೇನು ತಪ್ಪಿಲ್ಲ, ಇಲ್ಲಿ KE ಅವ್ರ ಕಡೆಯಿಂದ ಆಗಿರೋ ಮಿಸ್ಟೇಕ್ಸು. ಸೊ ಇದನ್ನೆಲ್ಲ ಡಿಬಗ್ ಮಾಡಿ ಅವರು ಅಪ್ಡೇಟ್ ಮಾಡ್ತಾರೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಸಲ್ಲಿ. ನೆಕ್ಸ್ಟು SNQ ಕೋಟಾಗೆ ಎಲಿಜಿಬಲ್ ಇರಬೇಕು. ಅಂದರೆ ಈಗ ತುಂಬ ಜನಕ್ಕೆ ಇನ್ಕಮು 0 ಅಂತ ಇದೆ. ಸೊ ನೀವು ಏನು ಹೊರೆಯೋಗೋ ಅವಶ್ಯಕತೆ ಇಲ್ಲ, ಅದು KE ಅವ್ರ ಕಡೆಯಿಂದ ಆಗಿರುವಂಥ ಗ್ಲಿಚ್ಚು. ಸೊ SNQ ಕೋಟಾಗೆ ನಿಮ್ಮ ಇನ್ಕಮ್ ಏನಾದರೂ 8.5ಗಿಂತ LPAಗಿಂತ ಕಮ್ಮಿ ಇತ್ತು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಎಲಿಜಿಬಲ್ ಆಗಿರ್ತೀರ. ನೆಕ್ಸ್ಟು ಕನ್ನಡ, ರೂರಲ್, ಹೈದರಾಬಾದ್ ಕರ್ನಾಟಕ, ಲಿಂಗ್ವಿಸ್ಟಿಕ್ಕು ಮತ್ತು ರಿಲಿಜಿಯಸ್ ಮೈನಾರಿಟಿ, ಈ ಎಲ್ಲ ಸ್ಪೆಷಲ್ ಕ್ಯಾಟಗರಿಗೆ ರಿಸರ್ವೇಷನ್ಗೆ ನೀವು ಎಲಿಜಿಬಲ್ ಇತ್ತು ಅಂದ್ರೂ ನಿಮಗೆ ನೋ ಅಂತ ಬಂದಿದ್ದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ, KE ಅವರು ಫರ್ದರ್ ಅಪ್ಡೇಟ್ ಮಾಡೋ ತನಕ ನೋಟಿಫಿಕೇಷನ್ ಮುಖಾಂತರ. ಸೊ ನೀವು ವೆಯ್ಟ್ ಮಾಡಿ, ನಮ್ಮ ಚಾನಲ್ಲಿ ಅಪ್ಡೇಟ್ ಮಾಡ್ತೀನಿ ಅವರು ನೆಕ್ಸ್ಟು. ಸೊ ಆದ್ದರಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಇಲ್ಲ, ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮೇಯ್ನಾಗಿ ಇಷ್ಟು ಡೀಟೇಲ್ಸ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗಿರುತ್ತೆ. ಥ್ಯಾಂಕ್ ಯು.